ಬಟ್ ಜನಕ್ಕೆ ರೀಚ್ ಆಗಿಲ್ಲ ಅಷ್ಟೇ, ರೀಚ್ ಆಗ್ತಾ ಇದೆ ಇವಾಗ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಈ ಸಿನಿಮಾ ಕರ್ನಾಟಕದಾದ್ಯಂತ ಹರಡೋದಕ್ಕೆ. ಯಾಕಂದ್ರೆ ನಾವು ಹೊಸಬ್ರಾಗ್ಬಿಟ್ಟಿದೀವಿ, ಹೇಗೆ ರೀಚ್ ಮಾಡ್ಬೇಕನ್ನೋದು ಇದೇ ನಮಗೆ ದೊಡ್ಡ ಯುದ್ಧ ಆಗ್ಬಿಟ್ಟಿದೆ. ಈ ರಿಲೀಸ್ ಮಾಡೋದು ಅನ್ನೋದು ನನಗೆ ಯಾರೋ ಫಸ್ಟೇ ಹೇಳ್ಬಿಟ್ಟಿದ್ರು, ಸಿನಿಮಾ ಮಾಡ್ತಾ ಇದೀರ ನೀವು, ರಿಲೀಸ್ ವರ್ಗು ತರ್ತೀರಾ ನೀವು ಫಸ್ಟ್ ಆಫ್ ಆಲ್ ಅಂತ. ನಮ್ಗೆ ಅವಾಗ ದೊಡ್ಡದಾಗ ಅನ್ಸ್ಲಿಲ್ಲ ಆ ಮಾತು. ರಿಲೀಸ್ ವರ್ಗು ತರ್ತೀವ ಅಂತ ಕೇಳ್ತಾ ಇದಾರಲ್ಲ, ಸೆನ್ಸರ್ ವರ್ಗು ತರ್ತೀರಾ ನೀವು ಅಂತ ಕೇಳಿ, ಸೆನ್ಸರ್ ಆದ್ಮೇಲೆ ರಿಲೀಸ್ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಸೆನ್ಸರ್ ವರ್ಗು ತಂದ್ಬಿಟ್ರಿ ಸರ್. ಶೂಟಿಂಗ್ ಮಾಡೋದು, ಸೆನ್ಸರ್ ವರ್ಗು ತರೋದು ಒಂದು ಸರಿ ಹುಟ್ಟದಂಗೆ, ರಿಲೀಸ್ ಮಾಡೋದು ಅನ್ನೋದು 1000 ಪಟ್ಟು ಮತ್ತೆ ಮತ್ತೆ ಹುಟ್ಟದಂಗೆ ಅಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ರು. ಬಟ್ ಅಷ್ಟೇ ಕಷ್ಟ ಆಗ್ತಿದೆ. ಬಟ್ ಇದನ್ನ ರೀಚ್ ಮಾಡ್ಸಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಸರ್. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಕರ್ನಾಟಕದಾದ್ಯಂತ ರಿಲೀಸ್ ಮಾಡಕ್ಕೆ ಸಾಧ್ಯ. ಯಾಕಂದ್ರೆ ತುಂಬಾ ಈಗ ಇನ್ನೊಂದು ವಿಷಯ ಹೇಳ್ಬೇಕು ನಾನು, ನಿಮ್ಮ ಕಡೆ ಒಂದು ಸಹಕಾರ ಆಗ್ಬೇಕು ನನಗೆ. ಯಾವ ಮಾಲು ಅಂತ ಹೆಸರು ಹೇಳಲ್ಲ, ಮಾಲ್ಗಳಲ್ಲಿ ಈ ರೂಲ್ಸ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಅಂದ್ರೆ ಶೆಡ್ಯೂಲ್ ಆಗೋ ಹಿಂದಿನ ದಿನ ಮಾತ್ರ ಪೋಸ್ಟರ್ ಇಡ್ಬೇಕಾ, ಸ್ಟ್ಯಾಂಡಿಗಳು ಇಡ್ಬೇಕಾ ಅನ್ನೋದು. ಒಂದ್ ವಾರ ಮುಂಚೆ ಕೆಲವು ಸಿನಿಮಾ, ಬೇರೆ ಸಿನಿಮಾದು ಶೆಡ್ಯೂಲ್ ಆಗ್ದೇನೆ 15 ದಿನ 10 ದಿನ ಮುಂಚೆ ರಾರಾಜಿಸ್ತಾರೆ ಒಳಗಡೆ. ಬಟ್ ಆದ್ರೆ ನಮ್ಮ ಕೇವಲ ಒಂದು ವಾರ ಮುಂಚೆ ಸ್ಟ್ಯಾಂಡ್ ಇಟ್ಟಿರ್ತೀವಿ, ಅದನ್ನ ತಗೊಂಡು ಸ್ಟೋರ್ ಅಲ್ಲಿ ಹಾಕ್ಬಿಡ್ತಾರೆ. ಒಂದು ದಿನ ಮುಂಚೆ ಮಾತ್ರ ಇಡ್ತೀವಿ ಅಂತ ಹೇಳ್ತಾರೆ. ಬಟ್ ಬೇರೆ ಭಾಷೆ ಸಿನಿಮಾಗಳನ್ನ ಇಟ್ಟಿದ್ದಾರೆ. ಬಟ್ ಅದು ಎಷ್ಟ್ರ ಮಟ್ಟಿಗೆ ಕನ್ನಡದವರೇ ಮಾಡ್ತಾ ಇರೋದು ಕೆಲಸ ಅಲ್ಲಿ. ಬಟ್ ಅದು ಎಷ್ಟ್ರ ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟ್ರ ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ. ಇದು ಒಂದ್ ಸ್ವಲ್ಪ ಸಮಸ್ಯೆ ಅನಿಸ್ತು. ಬಟ್ ಕನ್ನಡದವ್ರಿಗೆ ಸಮಸ್ಯೆನ ಅಥವಾ ಹೊಸಬ್ರಿಗೆ ಸಮಸ್ಯೆನ ನನಗೆ ಗೊತ್ತಿಲ್ಲ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಏನಾದ್ರು ಹೇಳಿದ್ರೆ ಇದಕ್ಕೊಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಟೋರ್ ರೂಮ್ ಬಿಸಾಕ್ಬಿಟ್ಟಿದ್ರು ಅದನ್ನ. ಕೇವಲ ಒಂದೇ ವಾರ ಮುಂಚೆ ಆಗಿ ಇಟ್ಟಿದ್ ನಾವು ಅದನ್ನ ತೆಗೆದು ಆಚೆ ಸ್ಟೋರ್ ರೂಮ್ ಬಿಸಾಕ್ಬಿಟ್ಟಿದ್ದಾರೆ. ಅದು ಕೇಳಕ್ಕೂ ಆಗ್ಲಿಲ್ಲ, ಯಾಕಂದ್ರೆ ನಾವು ಹೊಸಬ್ರು, ಅದು ಯಾವ ಟೋನಲ್ಲಿ ಕೇಳ್ಬೇಕು ನಮಗೂ ಗೊತ್ತಾಗ್ಲಿಲ್ಲ. ಬಟ್ ರೂಲ್ಸ್ ಇದೆಯೇನೋ ಅಂತ ನಾನು ಇಲ್ಲ, ಅವರು ಪಾಪ ಹೇಳಿದ್ರು ಸರ್ ನಮ್ಗೆ ಇದು ಗೊತ್ತಿಲ್ಲ. ಇಲ್ಲ, ಅವರೇ ಸಪೋರ್ಟ್ ಮಾಡಿದ್ರು ನನಗೆ. ಅಯ್ಯೋ ಈ ವಿಷಯ ನೀವು ಅಲ್ಲಿ ಮಾಲಲ್ಲಿ ಹೋಗಿ ನೋಡಿದ್ರೆ ನೀವು ಅಲ್ಲಿ ವಿಡಿಯೋ ಮಾಡ್ಕೋಬೇಕಿತ್ತು ಮೊದಲು, ಆಮೇಲೆ ನಾನು ಮಾತಾಡ್ತಿದ್ದೆ. ಅವ್ರು ತುಂಬಾ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸರ್, ಜಯದೇವ್ ಸರ್ ಅಂತ, ವೆರಿ ಸಪೋರ್ಟಿವ್. ಅದು ನನಗೆ ನಾಗೇಂದ್ರ ಪ್ರಸಾದ್ ಸರ್ ಕಡೆಯಿಂದನೇ ಸಿಕ್ಕಿದ್ದು ಡಿಸ್ಟ್ರಿಬ್ಯೂಟರ್. ಅಂತ ಡಿಸ್ಟ್ರಿಬ್ಯೂಟರ್ ಸಿಗೋಕ್ಕೆ ನಮಗೂ ತುಂಬಾ ಹೆಲ್ಪ್ ಆಯ್ತು, ಬಹಳ ಸಾಕಷ್ಟು ಹೆಲ್ಪ್ ಮಾಡಿದ್ರು. ಬಟ್ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ಸಿಕ್ಕಾಬಡೆ ಅನ್ಭವಿಸ್ಬಿಟ್ಟಿದ್ವಿ. ಬಟ್ ನಾಗೇಂದ್ರ ಪ್ರಸಾದ್ ಸರ್ ಸ್ವಲ್ಪ ಎಲ್ಲಾ ಕಡೆ ಸಪೋರ್ಟ್ ಮಾಡಿ ಹೊನ್ನಾಳಿಯಲ್ಲಿ ಒಂದು ಫಂಕ್ಷನ್ ನಡೀತು. ಕೇಳಿದ ತಕ್ಷಣ ಸರ್ ನೀವು ಅಲ್ಲಿವರೆಗೂ ಬಂದು ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿ ಅಲ್ಲಿವರೆಗೂ ಬಂದು ಒಂದು ಗಣೇಶನ ವೇದಿಕೆಯಲ್ಲಿ ಅಷ್ಟೂ ಜನಗಳ ಮುಂದೆ ನಮ್ಗೊಂದು ಪ್ರಚಾರ ತಂದುಕೊಟ್ಟು ಅಷ್ಟೇ ಸರ್. ಈಗ ನೀವು ಸ್ವಲ್ಪ ರೀಚ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ಬೇಕಷ್ಟೇ. ಹೊಸಬ್ರು ಸಿನಿಮಾ, ಬಟ್ ಕಂಟೆಂಟ್ ಇರೋ ಸಿನಿಮಾ, ಎಲ್ಲೂ ನಿಮ್ಗೆ ಬೋರ್ ಅಂತ ಹೊಡಿಯಲ್ಲ. ಅಷ್ಟು ಮಾತ್ರ ನನ್ನ ಕಡೆಯಿಂದ ನಾನು ಹೇಳ್ತಾರೆ, ನಾನು ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಸಬ್ಜೆಕ್ಟ್ ಅಂತೂ ಮಾಡಿದೀವಿ.